ಬಾಗಲಕೋಟೆಯಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಮತ್ತು ಬೆಲೆ ಏರಿಕೆ ವಿರೋಧಿಸಿ ಪ್ರತಿಭಟನೆ ನಡೆಸಿದರು. ಮಾಜಿ ಶಾಸಕ ವೀರಣ್ಣ ಚರಂತಿಮಠ ನೇತೃತ್ವದಲ್ಲಿ ಬಾಗಲಕೋಟೆಯ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು. ಶಿವಾನಂದ ಜಿಂದಾಲ್ನಿಂದ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿ ಬಸವೇಶ್ವರ ಸರ್ಕಲ್ನಲ್ಲಿ ಹೋರಾಟವನ್ನು ತೀವ್ರಗೊಳಿಸಿದರು. ನಗರಸಭೆ ಅಧ್ಯಕ್ಷೆ ಸವಿತಾ ಲಂಕೆನ್ನವರ್, ಉಪಾಧ್ಯಕ್ಷೆ ಶೋಭಾರಾವ್, ಡಾಕ್ಟರ್ ಎಂಎಸ್ ದಡ್ಡನ್ನವರ, ಬಸವರಾಜ್ ಹುನಗುಂದ್, ಉಮೇಶ್ ಹಂಚಿನಾಳ, ಶ್ರೀಧರ್ ನಾಗರಬೆಟ್ಟ ಸೇರಿ ಹಲವು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಕುರ್ಚಿ ಬದಲಾವಣೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಆದರೂ ಕುರ್ಚಿ ಬದಲಾವಣೆ ಮಾತು ಇನ್ನೂ ಮಾತ್ರ ಕೇಳ್ತಲೇ ಇದೆ. ಸದ್ಯ ಕೆಪಿಸಿಸಿ ಅಧ್ಯಕ್ಷ ಗಾದಿ ಬಗ್ಗೆ ಚರ್ಚೆ ಜೋರಾಗಿದ್ದು, ಸಚಿವ ಎಂಬಿ ಪಾಟೀಲ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಬಗ್ಗೆ ಹೈಕಮಾಂಡ್ ನಿರ್ಧರಿಸುತ್ತೆ. ಸತೀಶ್ ಜಾರಕಿಹೊಳಿ ಮತ್ತು ಈಶ್ವರ ಖಂಡ್ರೆ ಹೆಸರು ಲಿಸ್ಟ್ನಲ್ಲಿದೆ. ಹೈಕಮಾಂಡ್ ಸೂಚಿಸಿದವರು ರಾಜ್ಯಾಧ್ಯಕ್ಷರಾಗ್ತಾರೆ ಅಂತ ಎಂಬಿ ಪಾಟೀಲ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಪಾಳೆಯದಲ್ಲಿ ಸಂಪುಟ ಸರ್ಜರಿಗೆ ಹಲವು ನಾಯಕರು ಕಾದು ಕುಳಿತಿದ್ದು, ಈ ಬಗ್ಗೆ ಶಾಸಕ ಕೋನರೆಡ್ಡಿ ತಾವು ಸಚಿವರಾಗೋ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವಕಾಶ ಕೊಟ್ಟರೆ ನಾನು ಸಚಿವನಾಗ್ತೀನಿ ಅಂತ ಕೋನರೆಡ್ಡಿ ಹೇಳಿದ್ರು. ನಿನ್ನೆ ಸಿಎಂ ಡಿಸಿಎಂ ದೆಹಲಿಗೆ ಹೋಗಿದ್ರು. ಖರ್ಗೆ ಮತ್ತು ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿ ಬಂದಿದ್ದಾರೆ. ಏನೇ ತೀರ್ಮಾನ ಇದ್ರೂ ಹೈಕಮಾಂಡ್ ತೆಗೆದುಕೊಳ್ಳಲಿದೆ. ಒಳ್ಳೆ ಸುದ್ದಿ ಬರುವ ನಿರೀಕ್ಷೆ ಇದೆ ಅಂತ ಕೋನರೆಡ್ಡಿ ತಿಳಿಸಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ನಾನು ಕುಮಾರಸ್ವಾಮಿಗೆ ಹೆದರೋ ಮಗನೇ ಅಲ್ಲ. ಭೂಲೋಕದಲ್ಲಿರೋ ಎಲ್ಲ ವ್ಯವಹಾರವನ್ನು ಕೂಡ ಬಿಡುಗಡೆ ಮಾಡಲಿ. ನನ್ನ ಆಸ್ತಿ, ಮಕ್ಕಳ ಆಸ್ತಿ, ಕುಟುಂಬದವರ ಆಸ್ತಿ ವಿವರ ತರಿಸಿದ್ದಾರೆ. ಕುಮಾರಸ್ವಾಮಿ ಎಲ್ಲವನ್ನ ಕೂಡ ಬಯಲು ಮಾಡಲಿ. ನಾನು ತಪ್ಪು ಮಾಡಿದರೆ ಯಾವ ಶಿಕ್ಷೆಯಾದರೂ ಅನುಭವಿಸ್ತೀನಿ ಅಂತ ಡಿಕೆ ಶಿವಕುಮಾರ್ ಸವಾಲು ಹಾಕಿದ್ರು. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಒತ್ತುವರಿ ಆರೋಪ ಕೇಳಿಬಂದಿದ್ದು, ನಾನು 2 ಬಾರಿ ಸಿಎಂ ಆಗಿದ್ದವನು ಕೇವಲ 4 ಎಕರೆ ಒತ್ತುವರಿ ಮಾಡ್ಕೊಳ್ಬೇಕಾ ಅಂತ ಎಚ್ಡಿಕೆ ಪ್ರಶ್ನೆ ಮಾಡಿದ್ರು. ನಾಡಿನ ಜನತೆ ಮುಂದೆ ಕುಮಾರಸ್ವಾಮಿ ಅಪರಾಧ ಮಾಡಿದ್ದಾನೆ ಅಂತ ಬಿಂಬಿಸೋದಕ್ಕೆ ಹೊರಟಿದ್ದಾರೆ. ದಾಖಲೆ ಇದ್ರೆ ಬಿಡುಗಡೆ ಮಾಡಲಿ. ನಾನೇನು ಪಲಾಯನ ಮಾಡಲ್ಲ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ ಅಂತ ಎಚ್ಡಿಕೆ ಕಿಡಿಕಾರಿದ್ರು. ಕಾಂಗ್ರೆಸ್ನವರು ಅವರೇ 20 ವರ್ಷ ಇರ್ತೀವಿ ಅಂತ ಹೇಳ್ತಾರೆ. ಹಿಂದೆ ಬಹಳ ಜನ ಹೀಗೆ ಹೇಳಿದ್ದನ್ನ ನೋಡಿದ್ದೀವಿ. ಕೇತಗಾನಹಳ್ಳಿ ಭಾಗದಲ್ಲಿ 85 ಹಿಡುವಳಿದಾರರನ್ನ ಹುಡುಕೋದಿಕ್ಕೆ ಪೊಲೀಸ್ ನೋಟಿಸ್ ನೀಡಿದ್ದಾರೆ. ಪೊಲೀಸ್ಗೂ ಇಲಾಖೆಗೂ ಏನ್ ಸಂಬಂಧ ಅಂತ ಎಚ್ಡಿಕೆ ಪ್ರಶ್ನೆ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಸೇಲ್ ಡೀಡ್ ತೆಗೆದುಕೊಂಡು ಬನ್ನಿ ಅಂತ ಅಕ್ಕಪಕ್ಕದ ಭೂಮಿಯವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಮನೆ ಹಾಳು ಮಾಡಬೇಕಾ ಮಾಡ್ಕೊಳ್ಳಿ, ಆದ್ರೆ ಪಾಪ ಬೇರೆಯವರಿಗೆ ಯಾಕೆ ಹಿಂಸೆ ಕೊಡ್ತೀರಾ ಅಂತ ಆಕ್ರೋಶವನ್ನು ಹೊರಹಾಕಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.